ಹಾಯ್, ಎಲ್ಲರಿಗೂ ನಮಸ್ಕಾರ. NKL ಇದು ಕತೆಗಳ ಜಗತ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಸಪೋರ್ಟ್ ಮಾಡಿ. ಕವಲುದಾರಿ ಕತೆಯ 30ನೇ ಸಂಚಿಕೆ. ನಿನ್ನ ಮಗಳು ಭೂಮಿನ ನನ್ನ ಅಳಿಯನಿಗೆ ಮದ್ವೆ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ಯವನಿ. ಈ ವಿಷಯವನ್ನು ನೆನ್ನೆ ನಮ್ಮ ಬೀಗ್ರು ಮನ್ಯಾಗೂ ಮಾತಾಡಿ ಬಂದಿವ್ನಿ. ಅವರೆಲ್ಲ ಈ ಮದ್ವೆಗೆ ಒಪ್ಕೊಂಡವ್ರೆ. ನೀನು ಒಪ್ಪಿದ್ರೆ ಬ್ಯಾಗ್ನೆ ಮದ್ವೆ ಮಾಡ್ಬಿಡ್ಬೋದು ಎಂದು ಅವರು ಮಾತನಾಡಬೇಕು ಎಂದು ಬಂದಿದ್ದ ವಿಷಯವನ್ನು ಹೇಳಿದ್ದರು. ಭೂಮಿ ದಿನೇ ದಿನೇ ಮಗುವನ್ನು ಹೆಚ್ಚು ಹಚ್ಚಿಕೊಳ್ಳುತ್ತಿರುವುದನ್ನು ನೋಡಿದ ಸಾವಿತ್ರಿಯವರು ತನ್ನ ಅಳಿಯನಿಗೆ ಭೂಮಿಯನ್ನು ಕೊಟ್ಟು ಮದುವೆ ಮಾಡಿದ್ರೆ ತನ್ನ ಮೊಮ್ಮಗುವನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎನ್ನುವ ಆಲೋಚನೆಯನ್ನು ಮಾಡಿ ಈ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಕಾರ್ಯರೂಪಕ್ಕೆ ತರುವ ಯೋಚನೆ ಮಾಡಿದ್ದರು. ಅಲ್ಲಿದ್ದ ಮೂವರಿಗೂ ಸಾವಿತ್ರಿಯವರ ಮಾತು ಕೇಳಿ ಆಶ್ಚರ್ಯದ ಜೊತೆಗೆ ಆಘಾತವಾದಂತಾಗಿತ್ತು. ಸಾವಿತ್ರವ, ನೀನ್ ಏನ್ ಹೇಳ್ತಿದ್ದೀಯಾ ಎಂದು ಅದೇ ಆಶ್ಚರ್ಯದಲ್ಲಿ ಕೇಳಿದರು ಪದ್ದಣ್ಣ. ಹೌದು ಪದ್ದಣ್ಣ, ತುಂಬಾ ಯೋಚನೆ ಮಾಡಿ ಈ ನಿರ್ಧಾರ ಮಾಡಿವ್ನಿ. ತಾಯಿ ಇಲ್ದೆ ತಬ್ಲಿ ಆಗಿರುವ ನನ್ನ ಮೊಮ್ಮಗಳಿಗೆ ಭೂಮಿಗಿಂತ ಒಳ್ಳೆ ತಾಯಿ ಸಿಗಾಕಿಲ್ಲ. ಅಲ್ದೆ ಭೂಮಿ ಕೂಡ 7 ದಿನ ಅಂತ ಒಂಟಿಯಾಗಿ ಜೀವನ ಮಾಡಕಾಯ್ತದೆ. ಅವಳಿಗೆ ಅಂತ ಒಂದು ಜೀವನ ಬೇಡ್ವಾ, ಒಂದು ಸಂಸಾರ ಬೇಡ್ವಾ? ನೀನು ಇರಗಂಟ ಅವಳನ್ನ ನೋಡ್ಕತೀಯ. ನೀನು ಹೋದ್ಮೇಲೆ ಅವಳಿಗೆ ಯಾರ ದಿಕ್ಕು? ನೀನು ಬದುಕಿದ್ದಾಗ್ಲೇ ನಿನ್ನ ಮಗಳಿಗೆ ಒಂದು ನೆಲೆ ಮಾಡಿದ್ರೆ ಒಳ್ಳೇದು. ಹಂಗೆಯ ನಿನ್ಗೂ ನೆಮ್ಮದಿ ಅಲ್ವಾ ಪದ್ದಣ್ಣ ಎಂದು ನಾಜೂಕಾಗಿ ಮಾತನಾಡಿ ಪದ್ದಣ್ಣನನ್ನು ಮದುವೆಗೆ ಒಪ್ಪಿಸುವ ಕೆಲಸ ಮಾಡುತ್ತಿದ್ದರು ಸಾವಿತ್ರಿ. ಒಟ್ಟಿನಲ್ಲಿ ತನ್ನ ಮೊಮ್ಮಗಳಿಗೆ ಒಂದು ಒಳ್ಳೆಯ ತಾಯಿ ಬೇಕು ಅವರಿಗೆ ಅಷ್ಟೇ. ಅಯ್ಯೋ, ಈ ಸಾವಿತ್ರಕ್ಕಂಗೆ ಬುದ್ಧಿ ಐತೋ ಇಲ್ವೋ? ಈ ಮೂದೇವಿನ ತನ್ನ ಅಳಿಯಂಗೆ ಮದ್ವೆ ಮಾಡಕ್ ಹೊಂಟವಳಲ್ಲ. ಆ ಪುಡ್ಸಾಮಿ ಬ್ಯಾರೆ ಇವಳನ್ನ ನಂಗೆ ಯಾವಾಗ ಮದ್ವೆ ಮಾಡ್ಕೊಡ್ತೀಯ ಅಂತ ಸಿಕ್ಕದಾಗೆಲ್ಲ ನನ್ ಜೀವ ತಿಂತಾವನೆ. ಅಂತದ್ರಲ್ಲಿ ಭೂಮಿನ ಬ್ಯಾರೆಯವರಿಗೆ ಮದ್ವೆ ಮಾಡಿದ್ರೆ ನನ್ನ ಸುಮ್ಕೆ ಬುಟ್ಟಾನ? ಈಗ ನಾನು ಎಲ್ರೆದ್ರಿಗೂ ಇಲ್ಲಿ ಮಾತನಾಡುವ ಹಂಗೂ ಇಲ್ಲ, ಮಾತನಾಡದೆ ಸುಮ್ನೆ ಇರುವಂಗಿಲ್ಲ. ಜೀವನ ಮಾಡ್ಲಿ ನಾನು ಎಂದು ಯೋಚಿಸಿದವಳ ಭಯ ಹೆಚ್ಚಾಗಿತ್ತು. ನೀನ್ ಹೇಳೋದು ದಿಟ ಸಾವಿತ್ರವ್ವ. ನಾನು ಸಾಯೋದ್ಗೂ ಮುಂಚೆ ನನ್ನ ಮಗಳಿಗೆ ಒಂದು ನೆಲೆ ಮಾಡ್ಬೇಕು ಅನ್ನೋ ಆಸೆ ನಂಗೂ ಐತೆ. ಆದ್ರೆ ನನ್ ಮಗಳನ್ನ ಈಗ ಈ ಸ್ಕೂಲ್ಗೆ ಸೇರ್ಸಿವ್ನಿ. ಪರೀಕ್ಷೆ ಇನ್ನೇನು ಹತ್ರ ಬರ್ತೈತೆ ಅಂತ ಸಮಯದಾಗ ಮದ್ವೆ ಅಂದ್ರೆ ಹೆಂಗೆ? ಈಗ ನಾನು ಮದ್ವೆ ಮಾಡಿದ್ರೆ ಮತ್ತೆ ನನ್ನ ಮಗಳ ಓದು ಹಾಳಾಯ್ತದೆ ಎಂದು ಪದ್ದಣ್ಣ ಹೇಳುತ್ತಿದ್ದ ಹಾಗೆ, ಅಯ್ಯೋ ಪದ್ದಣ್ಣ, ನಿನ್ ಮಗಳು ಈಗ ಓದಿ ಏನ್ ಮಾಡ್ಬೇಕಾಗಿತ್ತು ಹೇಳು? ಹೆಣ್ಮಕ್ಳು ಏಟು ಓದಿದ್ರು ಒಲೆ ಊದೋದು ಮುಸ್ರೆ ತಿಕ್ಕೋದು ತಪ್ತದ ಹೇಳು? ಅವಳ ಜೀವನಕ್ಕಿಂತ ನಿಂಗೆ ಓದು ಮುಖ್ಯ ಆಯ್ತಾ? ಮೊದ್ಲು ಅವಳ ಜೀವನಕ್ಕೆ ಒಂದು ದಾರಿ ಮಾಡು, ಆಮ್ಯಾಕೆ ಓದು ಗೀದು ಎಲ್ಲಾನುವೆ ಎಂದರು ಸಾವಿತ್ರಿ. ಅದೆಂಗಾಯ್ತದೆ ಸಾವಿತ್ರವ್ವ? ಭೂಮಿನ ಈ ಸ್ಕೂಲ್ಗೆ ಸೇರ್ಸೋಕೆ ಏಟ್ ಕಷ್ಟ ಆಯ್ತು ಗೊತ್ತಾ? ಈಗ ಅವಳಿಗೆ ಓದಕ್ಕೆ ಒಂದು ದಾರಿ ಸಿಕ್ಕದೆ. ಇಂಥ ಸಮಯದಾಗೆ ಓದು ನಿಲ್ಸಿ ಮದ್ವೆ ಮಾಡು ಅಂದ್ರೆ ಹೆಂಗೆ? ಇಲ್ಲ, ನೀನ್ ಯೋನೇ ಹೇಳಿದ್ರುವೆ ನನ್ ಮಗಳಿಗೆ ಓದು ಮುಗಿಯ ಗಂಟ ಮದ್ವೆ ಮಾಡಕ್ಕಿಲ್ಲ ಎಂದು ಖಂಡಿತವಾಗಿ ನಿರಾಕರಿಸಿ ಬಿಟ್ಟರು ಪದ್ದಣ್ಣ. ಮಗಳು ನೋವು ತಿಂದಿರುವುದನ್ನು ಕಣ್ಣಾರೆ ನೋಡಿದವರಿಗೆ ಈಗ ಅವಳ ಓದಿಸುವುದೊಂದೇ ಗುರಿಯಾಗಿದೆ. ಪದ್ದಣ್ಣನಿಗೆ ಹೇಳುವಷ್ಟು ಹೇಳಿದ ಸಾವಿತ್ರಿಯವರು ಇನ್ನು ಪದ್ದಣ್ಣನಿಗೆ ಹೇಳಿದರು ವ್ಯರ್ಥ ಎಂದು ಯೋಚಿಸಿ ಮಗು ಮಡಿಲಿಗೆ ಹಾಕಿ ಕುಳಿತಿದ್ದ ಭೂಮಿಯ ಬಳಿಗೆ ಹೋದವರು ಅವಳ ಕೈ ಹಿಡಿದು ಅವಳ ಪಕ್ಕ ಕುಳಿತು, ಭೂಮಿ, ನಿನ್ನ ಅಪ್ಪಯ್ಯಂಗೆ ಎಷ್ಟ್ ಹೇಳಿದ್ರು ಅರ್ಥ ಆಯ್ತಿಲ್ಲ. ಒಮ್ಮೆ ಈ ಮಗಿನ ಮುಖ ನೋಡು. ಈಗಾಗ್ಲೇ ನನ್ನ ಅಳಿಯಂಗೆ ಮದ್ವೆ ಮಾಡಲು ಹೆಣ್ಣು ಹುಡುಕ್ತಾವ್ರೆ. ಮೊದ್ಲೇ ತಾಯಿ ಇಲ್ದೆ ಇರುವ ಮಗುವನ್ನು ತಂದೆ ಪ್ರೀತಿಯಿಂದನೂ ದೂರ ಮಾಡಿ 7 ದಿನ ಅಂತ ನಾವೇ ನೋಡ್ಕೊಳಕ್ ಆಯ್ತದೆ? ನನ್ನ ಅಳಿಯಂಗೆ ಬ್ಯಾರೆ ಯಾರನ್ನೇ ತಂದು ಮದ್ವೆ ಮಾಡಿದ್ರು ನನ್ನ ಮೊಮ್ಮಗಿನ ಚಂದಾಗಿ ನೋಡ್ಕೊಳಕಿಲ್ಲ ಎಂದು ನಂಗೂ ಚೆನ್ನಾಗಿ ಗೊತ್ತು. ಯಾವುದೇ ಒಬ್ಬ ಮಲ್ತಾಯಿ ಸೌತಿ ಮಕ್ಕಳನ್ನು ಹೆಂಗೆ ನೋಡ್ಕೊತಾಳೆ ಅಂತ ನಿನಗಿಂತ ಯಾರಿಗ್ ಚಂದಾಗಿ ಗೊತ್ತಿಯೋಳು ಎಂದವರು ಮತ್ತೆ ಮುಂದುವರೆದು, ನಿಂತಾವ ಸೆರ್ಗೊಡ್ಡಿ ಬೇಡ್ತೀವ್ನಿ, ನನ್ನ ಅಳಿಯನ ಮದ್ವೆಯಾಗಿ ನನ್ನ ಮೊಮ್ಮಗಳಿಗೆ ತಾಯಾಗು ಭೂಮಿ ಎಂದು ಕಣ್ಣೀರು ಹಾಕುತ್ತಲೇ ಹೇಳಿದರು. ಸಾವಿತ್ರಿ ಅವರ ಮಾತು ಕೇಳಿ ಕಲಾವತಿಯ ಕೋಪ ತಾರಕಕ್ಕೇರಿತು. ಆದರೂ ಈಗ ಮಾತನಾಡುವಂತಹ ಸಮಯವಲ್ಲ ಎಂದು ಹಾಗೆ ಸುಮ್ಮನಾದಳು. ಸಾವಿತ್ರವ್ವ, ನೀನ್ ಅಳ್ಬ್ಯಾಡ. ನೀನು ಅತ್ರೆ ನನ್ನಿಂದ ನೋಡಕ್ಕಾಗಕ್ಕಿಲ್ಲ. ಈ ಮಗಿಗೋಸ್ಕರ ನಾನು ಮದ್ವೆ ಆಯ್ತೀನಿ ಎಂದು ಹಿಂದು ಮುಂದು ಯೋಚಿಸದೆ ಮತ್ತೊಂದು ಮದುವೆಗೆ ಒಪ್ಪಿಗೆ ನೀಡಿದಳು. ಈಗ ಭೂಮಿಗೆ ಯಾವುದು ಮುಖ್ಯವಾಗಿಲ್ಲ. ಅವಳ ಮುಂದೆ ಇದ್ದ ಮಗು ಒಂದೇ ಈಗ ಅವಳ ತಲೆಯಲ್ಲಿದ್ದಿದ್ದು. ಮಗಳ ಮಾತು ಕೇಳಿ ಆಶ್ಚರ್ಯವಾದ ಪದ್ದಣ್ಣ, ಭೂಮಿ,
ಯೋನ್ ಮಾತಾಡ್ತಿದೀಯವ್ವ ಅಂತ ನೆನ್ಪಾಯ್ತಾ ನಿಂಗೆ? ಈಗ ತಾನೇ ಈ ಸ್ಕೂಲಿಗೆ ಸೇರಿ ಮತ್ತೆ ಮದ್ವೆ ಆಯ್ತೀನಿ ಅಂತ ಹೇಳ್ತಿದೀಯಲ್ಲ. ಬ್ಯಾಡ ಭೂಮಿ, ನೀನು ಈಗಾಗ್ಲೇ ಸಾಕಷ್ಟು ನೋವು ಪಟ್ಟಿದೀಯ. ಮತ್ತೆ ನಿಂಗೆ ನೋವು ಕೊಡಕ್ಕೆ ನಂಗೆ ಇಷ್ಟ ಇಲ್ಲ ಕಣವ್ವ ಎಂದರು ಪದ್ದಣ್ಣ. ಅಪ್ಪಯ್ಯ, ನೀನು ಯೋಚಿಸುವಂಗೆ ಏನು ಆಗಾಕಿಲ್ಲ, ಸುಮ್ಕಿರು. ಇಷ್ಟು ದಿನ ಒಬ್ಳೇ ಇದ್ದೆ, ಅದಕ್ಕೆ ನೋವು ತಿಂದೆ. ಆದ್ರೆ ನನ್ ಜೊತೆ ಈ ಮಗ ಇದ್ರೆ ನನ್ನ ನೋವೆಲ್ಲ ಮಾಯ ಆಯ್ತದೆ. ಈ ಮಗಿಗೋಸ್ಕರ ನಾನ್ ಏಟೇ ಕಷ್ಟ ಬಂದ್ರು ಎದುರಿಸಿ ನಿಲ್ತೀನಿ. ಬ್ಯಾಡ ಅನ್ಬೇಡ ಅಪ್ಪಯ್ಯ, ಈ ಮದ್ವೆ ಆಗಕ್ಕೆ ಒಪ್ಪಿಗೆ ಕೊಡು ಎಂದಳು. ಈಗ ಶಾಂಭವಿಯ ಜಾಗಕ್ಕೆ ಬೇರೆ ಯಾರಾದ್ರೂ ಬಂದರೆ ಆ ಮಗುವನ್ನು ಯಾರೂ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ತಿಳಿದಿದ್ದಾಳೆ ಭೂಮಿ. ಆ ಮಗು ಕೂಡ ನನ್ನ ಹಾಗೆ ಮಲತಾಯಿಯಿಂದ ಕಷ್ಟಗಳನ್ನು ಅನುಭವಿಸಿ ಬೆಳೆಯಬೇಕಾಗುತ್ತದೆ ಎಂದು ಯೋಚಿಸಿ ಗಟ್ಟಿ ನಿರ್ಧಾರವನ್ನು ಮಾಡಿ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಳು. ಮಗಳು ಎಷ್ಟೇ ಹೇಳಿದರೂ ಪದ್ದಣ್ಣನಿಗೆ ಮದುವೆಗೆ ಒಪ್ಪಿಗೆ ಕೊಡಲು ಸಾಧ್ಯವಾಗುತ್ತಿಲ್ಲ. ಮೌನವಾಗಿಯೇ ಯೋಚಿಸತೊಡಗಿದ ಪದ್ದಣ್ಣನನ್ನು ನೋಡಿದ ಸಾವಿತ್ರವ್ವ, ಪದ್ದಣ್ಣ, ಈಗೇನು ಭೂಮಿ 10ನೇ ಕ್ಲಾಸು ಪರೀಕ್ಷೆ ಬರಿಬೇಕು ಅಲ್ವಾ? ಆಯ್ತು, ನಿನ್ನ ಇಷ್ಟದಂಗೆ ಭೂಮಿ ಪರೀಕ್ಷೆ ಮುಗಿದ ಮೇಲೆ ಮದ್ವೆ ಇಟ್ಕೊಳ್ಳೋಣ, ಏನಂತೀಯ ಎಂದು ಸಾವಿತ್ರಿಯವರು ಹೇಳುತ್ತಿದ್ದ ಹಾಗೆ, ಹೇಗಾದ್ರೂ ಆಗ್ಲಿ, ನನ್ನ ಮಗಳು ಪರೀಕ್ಷೆ ಬರೆಯುತ್ತಾಳಲ್ಲ, ಅಷ್ಟು ಸಾಕು ಎಂದು ಯೋಚಿಸಿದವರು ಒಲ್ಲದ ಮನಸ್ಸಿನಿಂದ ಮಗಳ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದರು. ಪದ್ದಣ್ಣನ ಮಾತು ಕೇಳಿ ಸಾವಿತ್ರಿ ಅವರಿಗೆ ಬಹಳ ಸಂತೋಷವಾಗಿತ್ತು. ಈ ವಿಷಯವನ್ನು ಮೊದಲು ನನ್ನ ಬೀಗರು ಮನೆಯವರಿಗೆ ತಿಳಿಸುತ್ತೇನೆ ಎಂದು ತಕ್ಷಣಕ್ಕೆ ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟಿದ್ದರು. ಭೂಮಿ ಸಾವಿತ್ರಿ ಅವರ ಅಳಿಯನನ್ನು ಮದುವೆಯಾಗುವ ವಿಚಾರ ಇಡೀ ಊರಿಗೆ ಬೇಗ ತಿಳಿಯಿತು. ಆ ಹಳ್ಳಿಯ ಜನರೆಲ್ಲರಿಗೂ ಭೂಮಿಯ ಭವಿಷ್ಯಕ್ಕಿಂತ ಆ ಮಗುವಿಗೆ ಒಬ್ಬ ಒಳ್ಳೆಯ ತಾಯಿ ಸಿಗುತ್ತಾಳೆ ಎಂದು ಖುಷಿಪಟ್ಟಿದ್ದರು. ಈ ವಿಚಾರ ತಿಳಿದ ಪುಡ್ಸ್ವಾಮಿ ಕೋಪದಲ್ಲಿ ಖುದ್ದು ಹೋಗಿದ್ದನು. ಅದೇ ಕೋಪದಲ್ಲಿ ಮನೆಯ ಕೆಲವು ವಸ್ತುಗಳನ್ನು ನೆಲದ ಪಾಲು ಮಾಡಿದವನು, ನಾನು ಮದ್ವೆ ಆಗು ಅಂದ್ರೆ ಮುಖ ತಿರುಗಿಸಿ ಒಯ್ತಾಳೆ, ಅಂತದ್ರಲ್ಲಿ ಆ ಎಂಡ್ರು ಸತ್ತವನ್ನ ಮದ್ವೆಯಾಗಕ್ ಹೊಂಟವಳಲ್ಲ, ಎಷ್ಟ್ ಕೊಬ್ಬು ಅವಳಿಗೆ, ನನ್ನ ಎದುರಾಯ್ಕಂದು ಹೆಂಗೆ ಮದ್ವೆ ಆಯ್ತೀಯಾ ಅಂತ ನಾನು ನೋಡ್ತೀನಿ ಎಂದು ಕೋಪದಲ್ಲಿ ಹೇಳಿದನು. ಪುಡ್ಸ್ವಾಮಿ, ಈಗ ಇವನು ಆಗದೆ ಅಂತ ಕೋಪ ಮಾಡ್ಕೊಂಡಿದೀಯ? ಮದ್ವೆ ಆಯ್ತೀನಿ ಅಂದವಳೆ ಆಟೆಯ, ಮದ್ವೆ ಆಗಿಲ್ವಲ್ಲ, ಮದ್ವೆ ಆಗಕ್ಕೆ ನಾವು ಬಿಟ್ಬಿಡ್ತೀವ ಏಳು? ಯಾವತ್ತಿದ್ರು ಅವಳು ನಿನ್ ಜೊತೆಯ ಮದ್ವೆ ಆಗದು, ಸುಮ್ಕಿರು ಎಂದು ತಿಮ್ರಾಯ ಅವನಿಗೆ ಸಮಾಧಾನ ಮಾಡಿದ್ದನು. ಆದ್ರೆ ಭೂಮಿ ಮದ್ವೆಯಾಗಲು ಒಪ್ಪಿಗೆ ಕೊಟ್ಟಿರುವ ವಿಷಯವನ್ನು ತಿಳಿದು ಅತಿ ಹೆಚ್ಚು ಕೋಪ ಮಾಡಿಕೊಂಡಿದ್ದವನು ಮಾತ್ರ ಕಾರಣ. ತನ್ನ ಗೆಳತಿ 4 ಗೋಡೆಗಳ ಮಧ್ಯೆ ಬಂದಿಯಾಗಿರುವುದನ್ನು ನೋಡಲು ಆಗದೆ ತನ್ನ ಗುರುಗಳಿಗೆ ಹೇಳಿ ಅವರ ಮುಖಾಂತರ ಅವಳನ್ನು ಕಷ್ಟಪಟ್ಟು ತನ್ನ ಶಾಲೆಗೆ ಸೇರಿಸಿದ್ದ. ಆದರೆ ಈಗ ಅದೆಲ್ಲವನ್ನು ಬಿಟ್ಟು ಮತ್ತೆ ಮದುವೆಯಾಗಲು ಒಪ್ಪಿರುವವಳನ್ನು ನೋಡಿ ಬಹಳವೇ ಕೋಪ ಮಾಡಿಕೊಂಡು ಅವಳ ಮನೆಗೆ ಬಂದಿದ್ದನು. ಭೂಮಿ, ನಿನ್ನ ತಲೆಯಲ್ಲೇನು ನಿಮ್ಮ ಹಸುವಿನ ಸಗಣಿ ತುಂಬಿಕೊಂಡಿದ್ದೀಯಾ? ಕಷ್ಟಪಟ್ಟು ಸ್ಕೂಲ್ಗೆ ಸೇರಿಸಿದ ಮೇಲೆ ಈಗ ಮತ್ತೆ ಮದುವೆಯಾಗುತ್ತೇನೆ ಎಂದು ಒಪ್ಪಿಗೆ ನೀಡಿದೀಯಲ್ಲ, ನಿನಗೇನು ಬುದ್ಧಿ ಇಲ್ವಾ? ನಿನ್ನ ಭವಿಷ್ಯ ಹಾಳಾದ್ರೆ ಯಾರು ಅದನ್ನು ತಿದ್ದಲು ಬರುವುದಿಲ್ಲ ಎಂದು ಆವತ್ತು ಶಿವಶಂಕರ್ ಮೇಷ್ಟ್ರು ಹೇಳಿದ ಮಾತನ್ನು ಮರೆತೆಯಾ? ಪರೀಕ್ಷೆ ಹತ್ತಿರ ಬರುವಂತಹ ಸಮಯದಲ್ಲಿ ಇದೇನು ಮಾಡಲು ಹೊರಟಿದೀಯಾ ನೀನು? ಮೊದಲು ಈ ಹುಚ್ಚಾಟವನ್ನೆಲ್ಲ ನಿಲ್ಲಿಸಿ ಸುಮ್ಮನೆ ಓದುವುದನ್ನು ಕಲಿ ಎಂದು ಅವಳ ಮನೆಗೆ ಬಂದವನು ಬಾಯಿಗೆ ಬಿಡುವು ಕೊಡದೆ ಹಾಗೆ ಒಂದೇ ಸಮ ಬೈಯುತ್ತಿದ್ದನು. ಕಾರಣ, ನೀನು ಹಿಂಗೆ ಒಂದೇ ಉಸಿರಿಗೆ ಮಾತಾಡಿದ್ರೆ ನಾನು ಹೆಂಗೆ ಮಾತಾಡೋದು ಹೇಳು? ನಾನು ಹೇಳುವ ಮಾತನ್ನು ಒಸಿ ಸಮಾಧಾನದಿಂದ ಕೇಳು ಎಂದು ಮಾತನಾಡಲು ಬಂದ ಭೂಮಿಯನ್ನು ತಡೆದ ಕಾರಣ, ನೀನು ಏನು ಮಾತನಾಡುವುದು ಬೇಡ ಭೂಮಿ, ನಿನ್ನ ಮಾತುಗಳನ್ನು ಕೇಳಲು ನನಗೆ ಈಗ ಇಷ್ಟ ಇಲ್ಲ. ನನ್ನ ಗೆಳತಿ ಜೀವನದಲ್ಲಿ ಸಂತೋಷವಾಗಿರ್ಬೇಕು ಎಂದು ಯೋಚಿಸಿದ್ದೆನಲ್ಲ, ನನಗೆ ಬುದ್ಧಿ ಇಲ್ಲ ಎಂದು ಬೇಸರದಲ್ಲಿ ಹೇಳಿದನು. ಅವಳು ಓದಬೇಕು ಎಂದು ಮೊದಲು ಆಸೆ ಪಟ್ಟವನೇ ಅವನು. ಅವಳಿಗೆ ಏನೇ ಸಮಸ್ಯೆಯಾದರೂ ಮೊದಲು ಮುಂದೆ ಬರುವವನೇ ಅವನು. ಅಂಥದ್ರಲ್ಲಿ ಅವನು ಬೇಸರವಾಗಿದ್ದನ್ನು ನೋಡಿದ ಭೂಮಿಗೂ ಕೂಡ ಬೇಜಾರಾಯ್ತು. ಹಂಗಲ್ಲ ಕರ್ಣ, ನೀನು ಆ ಮಗಿನ ನೋಡಿದೀಯಾ? ಆದ್ರೂ ಹಿಂಗೆ ಮಾತಾಡ್ತಿದೀಯಲ್ಲ, ಇದು ಸರಿಯಾ? ನಮ್ಮನ್ ಬಿಟ್ರೆ ಆ ಮಗಿನ ಯಾರು ಚಂದಾಗಿ ನೋಡ್ಕತಾರೆ ಹೇಳು ಎಂದಳು. ಆ ಮಗುವನ್ನು ನೋಡಿಕೊಳ್ಳುವವರು ಬೇಕಾದಷ್ಟು ಜನ ಸಿಗಬಹುದು ಭೂಮಿ, ಆದ್ರೆ ನಿನ್ನ ಜೀವನವನ್ನು ರೂಪಿಸುವವರು ಯಾರೂ ಇಲ್ಲ. ಈ ವಿಷಯ ನೀನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ಏನಾದ್ರೂ ಮಾಡಿಕೊ ಎಂದು ಅದೇ ಬಿರುಸಿನಿಂದ ಹೋಗಿದ್ದನು. ತಾನು ಎಷ್ಟೇ ಹೇಳಿದರೂ ತನ್ನ ಮಾತು ಕೇಳುವುದಿಲ್ಲ ಇವಳು ಎಂದು ಭೂಮಿಯ ವಿಚಾರವನ್ನು ಶಿವಶಂಕರ್ ಮೇಷ್ಟ್ರಿಗೆ ಹೇಳಿದ್ದನು ಕರ್ಣ. ಅವಳ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಎಂದು ಪಣ ತೊಟ್ಟಿರುವವರು ಈ ವಿಷಯ ತಿಳಿದು ಹೇಗೆ ತಾನೇ ಸುಮ್ಮನಿರುತ್ತಾರೆ? ಅದಕ್ಕೆ ಅಂದು ಅವಳ ಜೊತೆ ಮಾತನಾಡಬೇಕು ಎಂದು ಯೋಚಿಸಿ ಭೂಮಿಯನ್ನು ಶಾಲೆಗೆ ಕರೆಸಿದ್ದರು.
ಅಂದು ಕೂಡ ಕರ್ಣನೇ ಅವಳನ್ನು ಶಾಲೆಗೆ ಕರೆದುಕೊಂಡು ಬಂದಿದ್ದನು. ಇದೇನು ಭೂಮಿ, ಒಮ್ಮೆ ಮಾಡಿದ ತಪ್ಪಿನಿಂದ ಪಾಠ ಕಲಿಯದೆ ಪದೇ ಪದೇ ಅದೇ ತಪ್ಪನ್ನು ಮಾಡ್ತಿದ್ದೀಯಾ? ನಿನ್ನ ತಂದೆ ಒಮ್ಮೆ ಮಾಡಿದ ತಪ್ಪಿನಿಂದ ನೀನು ಎಷ್ಟು ಕಷ್ಟ ಅನುಭವಿಸಿದ್ದೀಯಾ, ಅದರ ಪರಿಣಾಮವನ್ನು ಎಷ್ಟು ಎದುರಿಸಿದ್ದೀಯಾ ಎಂದು ನಿನಗೂ ಕೂಡ ಚೆನ್ನಾಗಿ ಗೊತ್ತು. ಅಂಥದ್ರಲ್ಲಿ ಮತ್ತೊಮ್ಮೆ ಇಂತಹ ನಿರ್ಧಾರವನ್ನು ಮಾಡುವುದು ಎಷ್ಟು ಸರಿ ಎಂದಿದ್ದರು. ಹಂಗಲ್ಲ ಮೇಷ್ಟ್ರೆ, ಈಗ ನಾನು ಶಂಭವಿ ಗಂಡನನ್ನು ಮದುವೆ ಆಗ್ಲಿಲ್ಲ ಅಂದ್ರೆ ನನ್ನ ಕಣ್ಣೆದುರಿಗೆ ಇನ್ನೊಬ್ಳು ಮಳತಾಯಿ ನೋವು ಪಡುವ ಭೂಮಿ ಬೆಳೆಯುತ್ತಾಳೆ. ಅದನ್ನು ನೋಡ್ಕೊಂಡು ನಾನು ಹೆಂಗೆ ಸುಮ್ನಿರ್ಲಿ ಹೇಳಿ? ಈಗ ನಂಗೆ ನನ್ನ ಓದಿಗಿಂತ ಮಗಿನ ಭವಿಷ್ಯ ಮುಖ್ಯ ಅನ್ನಿಸ್ತು ಮೇಷ್ಟ್ರೆ. ಅದಕ್ಕೆ ಈ ಮದುವೆ ಆಗಲು ಒಪ್ಪಿಗೆ ಕೊಟ್ಟಿವ್ನಿ ಎಂದಳು. ಭೂಮಿ ಜೀವನ ಸುಗಮವಾಗಿ ನೇರವಾದ ದಾರಿಯಲ್ಲಿ ಸಾಗುವುದಿಲ್ಲ. ಅವಳು ಹೋಗುತ್ತಿರುವ ದಾರಿಯಲ್ಲಿ ಸುಗಮವಾದ ದಾರಿಗಳಿಗಿಂತ ಕವಲು ದಾರಿಗಳೇ ಹೆಚ್ಚಿರುತ್ತವೆ. ಹಾಗೆಯೇ ಅವಳು ಯಾವ ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುತ್ತಾಳೆ ಎಂಬುದರ ಮೇಲೆ ಮುಂದಿನ ಅವಳ ಭವಿಷ್ಯ ನಿಂತಿದೆ. ಮುಂದುವರಿಯುವುದು. ಕಥೆಯ ಬಗ್ಗೆ ತಪ್ಪದೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.